ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಉದಯ ಕಾಲದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತ ವಿಷಯ ಅದು ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನದವರೆಗೆ. ಇದರಲ್ಲಿ ಇರುವಂತ ವಿಷಯ ಏನಂದ್ರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನು ಮತ್ತು ಬಡ ಲಾಜರನು, ಇವರ ಕುರಿತಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ನಾವು ಬಿಷಪ್ ಜಾನ್ ಹೋಪರ್ ಎಂಬುವವರ ವಿಷಯದಲ್ಲಿ ತಿಳಿದುಕೊಳ್ಳೋಣ. ಇವರು ಒಬ್ಬ ಮಿಷನರಿ. 1495ರಿಂದ 1555ರವರೆಗೆ ಇವರ ಕಾಲಮಾನ. ಇವರು ಹೆಚ್ಚು 60 ವರ್ಷಗಳ ಕಾಲ ಇವರ ಜೀವನ ಸೇವಾವಧಿ ಎಲ್ಲವನ್ನ ನಾವು ಕಾಣುತ್ತೇವೆ. ಜಾನ್ ಹೋಪರ್ ಅವರು 1495ರ ಸುಮಾರಿಗೆ ಇಂಗ್ಲೆಂಡ್ನ ಸೋಮರ್ಸೆಟ್ ನಲ್ಲಿ ಜನಿಸ್ತಾರೆ. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅಲ್ಲಿ ಅಧ್ಯಯನ ಮಾಡ್ತಾರೆ. ಇದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅಂದ್ರೆ ಇದು ಒಂದು ಉತ್ತಮವಾದಂತ ಒಂದು ವಿಶ್ವವಿದ್ಯಾನಿಲಯ. ಅಲ್ಲಿ ಅವರು ಪ್ರೊಟೆಸ್ಟೆಂಟ್ ಸುಧಾರಣೆಯ ಉದಯೋನ್ಮುಖ ವಿಚಾರಗಳಿಗೆ ತಮ್ಮನ್ನ ತಾವು ಒಡ್ಡಿಕೊಳ್ತಾರೆ, ತಮ್ಮನ್ನು ತಾವು ಮುನ್ನಡೆಸಲಿಕ್ಕೆ ಇರ್ತಾರೆ. ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಸಭೆ ಸ್ಥಾಪನೆ ಆಗಿದ್ದಕ್ಕಿಂತ ಮುಂಚಿತವಾಗಿ ರೋಮನ್ ಕ್ಯಾಥಲಿಕ್ ಎಂಬತಕ್ಕಂಥ ಸಭೆಯು ಬರ್ತಾ ಇರ್ತದೆ. ಆ ಸಭೆ ಆದಿ ಅಪೊಸ್ತಲರ ಸಭೆ ಆದ ನಂತರ ಕ್ರಿಸ್ತಶಕ 509ನೇ ಇಸ್ವಿ ಮೇ ಬಿ ಅಲ್ಲಿ ಅದು ಪ್ರಾರಂಭ ಆಗಿ ಪೋಪ್ ಎಂಬತಕ್ಕಂಥವರ ಆಡಳಿತಕ್ಕೆ ಒಳಪಟ್ಟು ಮುಂದೆ ಅನೇಕ ರಾಜರುಗಳ ಒಂದು ಸಹಯೋಗದೊಂದಿಗೆ ಇದು ನಡ್ಕೊಂಡು ಬರ್ತಾ ಇರ್ತದೆ. ದೇವರ ವಾಕ್ಯವನ್ನ ಜನರಿಗೆ ತಿಳಿಸುವಂತ ಒಂದು ವಿಷಯ, ಆರಾಧನೆ ಮಾಡುವಂತ ಇದು. ಆಗ ಇನ್ನು ಪ್ರಾಟೆಸ್ಟೆಂಟ್ ಉದಯವಾಗಿರಲಿಲ್ಲ. ಆದ್ರೆ ಇದು ಆ ಪ್ರಾಟೆಸ್ಟೆಂಟ್ ಸಭೆಯ ಸ್ಥಾಪಕನಾದಂತ ಮಾರ್ಟಿನ್ ಲೂಥರ್ ಸಂದರ್ಭಗಳಲ್ಲಿ ನಡೆದಂತ ಒಂದು ಘಟನೆ ಆಗಿರುವಂತದ್ದು ಈ ಮಿಷನರಿ ಇರ್ತಕ್ಕಂಥದ್ದು. ಮತ್ತೆ ಈ ಪ್ರೊಟೆಸ್ಟೆಂಟ್ ಆವಾಗ ಶುರುವಾಗಿದೆ. ಆವಾಗ ಅದರ ಸುಧಾರಣೆಯ ಬಗ್ಗೆ ಅವರು ಹೆಚ್ಚಾಗಿ ಕಲಿತಾ ಇದ್ದಾರೆ. ಹುಲ್ಡಿಚ್ ಜ್ವಿಂಗ್ಲಿ ಮತ್ತು ಜಾನ್ ಕ್ಯಾಲ್ವಿನ್ ಅಂತಹ ಅನೇಕ ಸುಧಾರಕರ ಬರಹಗಳು ಇವರ ಜೀವನದಲ್ಲಿ ಪ್ರೇರಿತವಾಗಿ ಇವರು ಅನೇಕ ಕಾರ್ಯಗಳನ್ನು ಮಾಡ್ಲಿಕ್ಕಿದ್ದಾರೆ. ಕಿರುಕುಳ ಮತ್ತು ತೊಂದರೆ ಇವುಗಳನ್ನೆಲ್ಲ ಅವರು ಸಹಿಸಿಕೊಂಡು ಅವರು ಬದುಕುವಂತ ಮತ್ತು ದೇವರ ವಾಕ್ಯವನ್ನು ಸಾರುವಂತ, ಅದನ್ನು ಸತ್ಯವಾಗಿ ಸಾರುವಂತ ವ್ಯಕ್ತಿಯಾಗಿ ರೂಪುಗೊಳ್ತಾ ಇದ್ದಾರೆ. ಈ ಕಾಲದಲ್ಲಿ ಪ್ರೊಟೆಸ್ಟೆಂಟ್ ಸ್ಥಾಪನೆ ಆಗುವ ಕಾಲದಲ್ಲಿ, ಮಾರ್ಟಿನ್ ಲೂಥರನ್ ಕಾಲದಲ್ಲಿ ಸಭೆಯಲ್ಲಿ ಅನೇಕ ಗೊಂದಲಗಳು, ತೊಂದರೆಗಳು, ಹಿಂಸೆಗಳು ಅಧಿಕವಾಗಿರ್ತವೆ. ರಾಜರ ಆಳ್ವಿಕೆ, ಪೋಪ್ ಆಳ್ವಿಕೆ ಬಹಳ ಗಟ್ಟಿಯಾಗಿದ್ದರಿಂದ ಸತ್ಯದ ಕಡೆಗೆ ಅಥವಾ ದೇವರ ವಾಕ್ಯವನ್ನು ಸರಿಯಾಗಿ ಉಪದೇಶಿಸುವಂತವರ ವಿರುದ್ಧವಾಗಿ ದೊಡ್ಡ ಪಿತೂರಿಯೇ ನಡೆಯುತ್ತಿರುವಂತಹ ಒಂದು ಸಂದರ್ಭ ಇದಾಗಿದೆ. ರಾಜ ಎಡ್ವರ್ಡ್ 6 ಅಂತಕ್ಕಂಥ ನಾವು ನೋಡ್ತೀವಿ. ಅವರ ಆಳ್ವಿಕೆಯಲ್ಲಿ ಇಂಗ್ಲೆಂಡ್ನಲ್ಲಿ ಇವರು ಇರ್ತಾರೆ. ಇಂಗ್ಲೆಂಡ್ ತಿರುಗಿ ಬರ್ತಾರೆ ಅವರು. ಮತ್ತೆ ಹೋಪರ್ ಸುಧಾರಣೆಗೆ ಪ್ರಭಾವಶಾಲಿಯಾದ ಒಂದು ಧ್ವನಿಯಾಗಿರ್ತಾರೆ. 1550ರಲ್ಲಿ ಅವರನ್ನು ಗ್ಲೌಸೆಸ್ಟರ್ ಮತ್ತು ಪ್ರೊಸೆನೆಜೆಸ್ಟರ್ ಬಿಷಪ್ ಆಗಿ ನೇಮಕ ಮಾಡಲಾಗ್ತದೆ. ಬಿಷಪ್ ಆಗಿರ್ತಾರೆ ನೋಡಿ ಅವ್ರಿಗೆ. ಅದಕ್ಕೆ ಬಿಷಪ್ ಜಾನ್ ಹೋಪರ್ ಅಂತ ಅವ್ರ ಹೆಸರು.
ಬಿಷಪ್ ಅಂತ ಸೇರಿಸ್ಕೊಂಡು ಹೇಳ್ಬೇಕು. ಅಲ್ಲಿ ಅವ್ರನ್ನ ಬಿಷಪ್ ರಾಗಿ ಅವ್ರನ್ನ ನೇಮಕ ಮಾಡಿದ ಮೇಲೆ ಅವರು ಅನೇಕ ಉತ್ತಮ ಸಿದ್ಧಾಂತ, ಸತ್ಯವೇದಲ್ಲಿರುವಂತ ಸಿದ್ಧಾಂತ ಇವುಗಳನ್ನ ಅವರು ಅವರಿಗೆ ಒಳಪಟ್ಟಂತ ಚರ್ಚ್ಗಳಲ್ಲಿ ಅವರು ತಿಳಿಸುವಂತವರಾಗಿದ್ದಾರೆ. ಅವರು ಯಾಜಕರು ಯಾವ ರೀತಿ ಇರಬೇಕು, ನೈತಿಕತೆ, ಶಿಸ್ತು ಮತ್ತು ಧರ್ಮ ಗ್ರಂಥದ ಕಠಿಣವಾದ ಬೋಧನೆಗಳಿಗೆ ಅವರು ಹೆಸರುವಾಸಿಯಾಗಿರ್ತಾರೆ. ಶಿಸ್ತಲ್ಲಿ, ನೈತಿಕತೆಯಲ್ಲಿ, ಆರೈಕೆ, ಅಂದ್ರೆ ಯೇಸು ಸ್ವಾಮಿ ಧರ್ಮ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನ ನೇರವಾಗಿ ಬೋಧನೆ ಮಾಡುವಂಥದ್ದು. ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದೇವರ ವಾಕ್ಯಗಳನ್ನ ಒಂದು ಹೇಳ್ತಾ ಇರ್ತಾರೆ ಅಂತಕ್ಕಂಥದ್ದು ನಾವು ಇದನ್ನ ಕಾಲದಲ್ಲಿ ಹೆಚ್ಚಾಗಿ ನಾವು ಕಾಣ್ತಿರ್ತೀವಿ. ದೇವ್ರ ಸೇವಕರು, ದೇವರ ಮಕ್ಕಳು ಅಂತ ಹೇಳ್ಬಿಟ್ಟ ತಕ್ಷಣ ನಾವು ಅನೇಕರನ್ನ ತಿಳ್ಕೊಂಡಿರ್ತೀವಿ, ಅದು ಒಳ್ಳೇದು. ಆದ್ರೆ ಅನೇಕರು ಕ್ರಿಸ್ತ ಯೇಸುವಿನ ಹೆಸರುಕೊಂಡು ಸುಳ್ಳು ಪ್ರವಾದಿಗಳ ತರ ಬೇರೆ ಬೇರೆ ಒಂದು ಥಿಯಾಲಜಿಗಳನ್ನ, ಬೇರೆ ಬೇರೆ ಡಾಕ್ಟ್ರಿನ್ಸ್ಗಳನ್ನ, ಅಂತೂ ಸತ್ಯವೇದಕ್ಕೆ ಅನ್ವಯವಾಗದೇ ಇರತಕ್ಕಂಥ ವಿಷಯಗಳನ್ನ ಬೋಧಿಸ್ತಾ ಇರ್ತಾರೆ. ಅದು ಕ್ರೈಸ್ತ ಪಾಸ್ಟರ್ಗಳಿರ್ಬೋದು, ಮಿಷನರಿಗಳಿರ್ಬೋದು. ಆದ್ರೆ ಇವರು ಧರ್ಮ ಗ್ರಂಥದಲ್ಲಿ ಇರುವಂತ ವಿಷಯಗಳನ್ನ ಉತ್ತಮವಾಗಿ ಆ ವಾಕ್ಯಕ್ಕೆ ಸರಿಯಾಗಿ ವಾಕ್ಯವನ್ನ ಓದಿ ಹೇಳುವಂಥದ್ದು ನಾವು ನೋಡ್ತೇವೆ. ಪೂರ್ವದಲ್ಲಿ ಕೆಥೋಲಿಕ್ ಸಂಘದಲ್ಲಿ ಧರ್ಮ ಗ್ರಂಥವನ್ನ ಮುಚ್ಚಿಟ್ಟು ಧರ್ಮ ಗ್ರಂಥದಲ್ಲಿ ಇಲ್ಲದೆ ಇರತಕ್ಕಂತ ಅನೇಕ ವಿಷಯಗಳನ್ನ ಮಾರ್ಟಿನ್ ಲೂಥರ್ ಕಾಲದಲ್ಲಿ, ಅದಕ್ಕೆ ಹಿಂದೆ ಕಾಲದಲ್ಲಿ ನಡೀತಾ ಇರ್ತದೆ. ಅದನ್ನೆಲ್ಲ ಖಂಡಿಸುವಂತ ಸಂದರ್ಭದಲ್ಲೇ ಲೂಥರ್ ಅವರಿಗೆ ಹಿಂಸೆ ಆಗ್ತದೆ, ತೊಂದರೆ ಆಗ್ತದೆ. ನೀವ್ ಯಾಕೆ ಅದೆಲ್ಲ ಮಾಡ್ತಾ ಇದೀರಿ ಅಂತ ಹೇಳಿ, ನೀವು ಇವರು ಹೇಳ್ದದನ್ನ ಕೇಳ್ಬೇಕು, ಪೋಪ್ ಹೇಳೋದೇನೆ, ನೀವ್ ಯಾಕೆ ಹಿಂಗ್ ಮಾಡ್ತೀರಿ ಅಂತ ಹೇಳಿ ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಅದಾದ ನಂತರ ಇವರೆಲ್ಲರೂ ಅವರ ಬೋಧನೆಗೆ ಒಳಪಟ್ಟವರಾಗಿ ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ಸುಧಾರಣೆ ಆದ್ಮೇಲೆ ಇವರು ಅವರ ಬೋಧನೆಗಳನ್ನ ಮತ್ತು ಆ ವಾಕ್ಯದ ಸತ್ಯಾರ್ಥಗಳನ್ನ ಶಿಸ್ತಾಗಿ ನೋಡಿ. ಒಂದ್ ವೇಳೆ ಆರೈಕೆ ಅಂತಿದೆ ಇಲ್ಲಿ. ಆರೈಕೆ ಅಂದ್ರೆ ಏನು? ಈ ದೇವ್ರ ವಾಕ್ಯದ ಪ್ರಕಾರ ನಾವು ಯಾವ ರೀತಿ ಆರೈಕೆ ಮಾಡ್ಬೇಕು, ದೇವರು ಯಾವ ರೀತಿ ಪ್ರೀತಿ ಮಾಡಿದ. ಒಂದ್ ವೇಳೆ ಬಡ ಲಾಜರನನ್ನ ಆರೈಕೆ ಮಾಡ್ಲಿಲ್ಲ ಅವನಲ್ಲಿ, ಎಲ್ಲಿ ಆ ಒಬ್ಬ ಶ್ರೀಮಂತ. ಆದ್ರೆ ಇಲ್ಲಿ ದೈವ ವಾಕ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಅವನ ಆರೈಕೆ ಮಾಡಬೇಕು. ನೈತಿಕತೆ, ಶಿಸ್ತು, ಒಂದು ಶಿಸ್ತು ಕ್ರಮ. ಮತ್ತೆ ಧರ್ಮ ಗ್ರಂಥದ ಕಠಿಣ ಬೋಧನೆಗಳಿಗೆ ಹೆಸರುವಾಸಿದ್ರೆ ಧರ್ಮ ಗ್ರಂಥದಲ್ಲಿ ಇದ್ದಂಗೆ ಹೇಳೋದು, ಇದ್ದಂಗೆ ಹೇಳ್ಬೇಕು. ಧರ್ಮ ಗ್ರಂಥವನ್ನ ಮುಚ್ಚಿಟ್ಟು ಹೇಳ್ಬಂತಹದ್ದಲ್ಲ. ಹಾಗಾಗಿ ಈಗ ನಮ್ಮ ಕೈಗೆ ಬೈಬಲ್ ಬಂದಿದೆ. ಈ ರೀತಿಯಾಗಿ ಅವರು ಬೋಧನೆ ಮಾಡ್ತಾ ಇದ್ದಾರೆ. ಕರ್ತನಾದ ಯೇಸು ನನ್ನ ಮೇಲೆ ಕರುಣಿಸು, ನನ್ನ ಆತ್ಮವನ್ನು ಸ್ವೀಕರಿಸು ಕರ್ತನೇ ಎಂದು ಬಿಷಪ್ ಜಾನ್ ಹೋಪರ್ ಅವರು ಅಂತಿಮವಾಗಿ ಪ್ರಾರ್ಥನೆ ಮಾಡ್ತಾರೆ. ಇದು ಅಪೊಸ್ತಲರ ಕೃತ್ಯ 7:59 ನಾವು ನೋಡ್ತೀವಿ. ಇದು ಸ್ಟೆಫೆನ ಇದೇ ತರ ಕೂಗ್ತಾರೆ. ಬೆಂಕಿಯ ಮುಖದಲ್ಲಿ ಕ್ರಿಸ್ತನಿಗೆ ಸಂಪೂರ್ಣವಾಗಿ ಇವ್ರು ಶರಣಾಗ್ತಾರೆ. ಬೆಂಕಿ ಹಚ್ಚಿ ಇವ್ರನ್ನ ಕೊಲ್ಲೋದು. ಆಗಿನ ಕಾಲದಲ್ಲಿ ಇದೇ ತರನೇ ತುಂಬಾ ಮಿಷನರಿಗಳನ್ನು ಕೊಂಡಿದ್ದಾರೆ. ಜಾನ್ ಹಸ್ ಅಂತಕ್ಕಂಥವ್ರೊಬ್ರು, ವಿಕ್ಲಿಪ್ ಅಂತಕ್ಕಂಥವ್ರೊಬ್ರು, ಹೀಗೆ ಬೇರೆ 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 ಮಿಷನರಿಗಳನ್ನು ಕೂಡ ಕ್ರೈಸ್ತ ಬೋಧನೆಗಳನ್ನ ಅವರು ಚೆನ್ನಾಗಿ ಸಾರಿ ಜನಗಳಿಗೆ ಅವ್ರು ಹೇಳಿದ್ರಿಂದ ನೀವು ಪೋಪನ ಆಜ್ಞೆಯನ್ನ ನೀವು ತಿರಸ್ಕಾರ ಮಾಡ್ತಾ ಇದ್ದೀರಿ, ನೀವೇ ಕಳ್ಳ ಬೋಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರು ಕೊಟ್ಟರು. ಆಗ ಅವ್ರು ಹೇಳಿದಂತ ಮಾತೇನಂದ್ರೆ, ಕರ್ತನೇ ಯೇಸುವೆ ನನ್ನ ಮೇಲೆ ಕರುಣಿಸು, ನನ್ನ ಆತ್ಮನ ಸ್ವೀಕರಿಸು ಕರ್ತನೇ ಅಂತಕ್ಕಂಥದ್ದು. ಇದು ಈ ಅಪೊಸ್ತಲರ ಕೃತ್ಯ 7:59 ಇದು ನಮ್ಮ ಸ್ಟೆಫನ್ ಅವರು ಕೂಡ ಅವ್ರಿಗೆ ಕಲ್ಲು ಎಸೆದು ಕೊಲ್ಲುವಾಗ ಹೇಳಿದಂತ ಮಾತಾಗಿರುತ್ತೆ. ಕ್ರಿಸ್ತನ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಶರಣಾಗಿ ಅವ್ರು ಕ್ರಿಸ್ತನನ್ನೇ ಪ್ರತಿಬಿಂಬಿಸುವಂತ ಒಂದು ಸೇವೆ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಈ ಒಂದು ವಿಷಯದಲ್ಲಿ ನಾವು ತಿಳ್ಕೊಳ್ಬಹುದು. 16ನೇ ಶತಮಾನದಲ್ಲಿ ತೀವ್ರವಾದ ಕಿರುಕುಳ ಯಾರಾದ್ರೂ ಪೋಪಿಗೆ ವಿರುದ್ಧವಾಗಿ, ಪೋಪ್ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ಅವರ ಮೇಲೆ ಬಹಳಷ್ಟು ಒತ್ತಡ, ಅವರಿಗೆ ಈ ರೀತಿಯಾದಂತಹ ಶಿಕ್ಷೆಗಳನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅವರು ಕಂಬಕ್ಕೆ ಕಟ್ಟೆ ಹಾಕಿ ಕಟ್ಟೆ ಹಾಕ್ತಾರೆ. ಕಂಬಕ್ಕೆ ಕಟ್ಟೆ ಹಾಕಿ ಅಲ್ಲಿ ಇರುವಾಗ ಕೆಳಗೆ ಬೆಂಕಿ ಎಲ್ಲ ಹಚ್ತಾರೆ. ಕಂಬಕ್ಕೆ ಕಟ್ಟಾಕಿ
ಕೆಳಗೆ ಬೆಂಕಿಗಳ ಚಿತ್ರಗಳೆಲ್ಲ ನಿಮ್ಗೆ ಸಿಗ್ತದೆ, ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಚಿತ್ರಪಟ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಕೆಳಗಡೆಯಿಂದ ಬೆಂಕಿ ಹಚ್ಚಿದ್ದಾರೆ. ಅವಾಗ ಎಷ್ಟು ಕಷ್ಟ ಆಗಿರ್ಬೋದು, ಮೈ ಎಲ್ಲ ಬೆವರ್ತದೆ, ನಿಧಾನವಾಗಿ ಮಾಡ್ತಾರೆ. ಅಲ್ಲೆಲ್ಲ ಹೇಳ್ತಾರೆ, ನೀನು ಹಳ್ಳಗಳೇ ಯೇಸುವನ್ನ ನೀನು ಈ ತರ ಅಂತ ಹೇಳು, ಆ ತರ ಅಂತ ಹೇಳು, ಪೋಪಾಗ್ ನೀನು ಸರಿ ಅಂತ ಹೇಳು, ಇದನ್ನ ಮಾಡಲ್ಲ ಅಂತ ಹೇಳು, ನೀವು ಬಿಟ್ಬಿಡ್ತೀವಿ ಅಂತ. ಇದೆಲ್ಲ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ಅವನಿಗೆ ತುಂಬಾ ಕಿರುಕುಳ, ಒಂದು ದೈಹಿಕವಾಗಿ, ಇನ್ನೊಂದು ಮಾನಸಿಕವಾಗಿ. ಯೇಸು ಸ್ವಾಮಿಗೂ ಕೂಡ ಇದೇ ತರನೇ. ಯೇಸು ಸ್ವಾಮಿಗೆ ಕಿರುಕುಳ ಆಯ್ತಲ್ಲ, ಅದು ಆತನ ಏಟು, ಆತನ ಮುಖ, ಆತನ ಬಾಸುಂಡೆ, ಈ ತರ ಕಿರೀಟ, ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಆತನಿಗೆ ನೀನು ಪ್ರವಾದನೆ ಹೇಳು, ನೀನು ಹೊಡೆದವ್ರು ಯಾರಂತ ಹೇಳು, ನೀನು ಹಿಂಗ ಹಂಗೆ, ನೀನು ದೇವ್ರ ಮಗನಾಗಿದ್ರೆ ಇಳಿದು ಬಾ, ಈ ತರ ಎಲ್ಲ ಅವ್ರಿಗೆ ಮಾನಸಿಕವಾದಂತ ಹಿಂಸೆ. ಆ ತರನೇ ಇವ್ರಿಗೂ ಕೂಡ ತುಂಬಾ, ಈಗ ನಮ್ಮ ಸೇವಕರುಗಳಿಗೂ ಪ್ರವಾದಿ, ನಮ್ಮ ಯಾರಿಗೆ ಈಗ ಸೇವೆ ಮಾಡುವಂತ, ಪ್ರಸ್ತುತ ಒಳ್ಳೆಯದ ರೀತಿಯಲ್ಲಿ ಸೇವೆ ಮಾಡುವಂತ, ಸತ್ಯವಚನ ಸತ್ಯ ಬರೀ ಬೋಧನೆ ಮಾಡುವಂತ ವ್ಯಕ್ತಿಗಳು ಕೂಡ ಏನಾಗುತ್ತೆ, ದೈಹಿಕವಾದ ಕಿರುಕುಳ ಒಂದು ಕಡೆ ಆದ್ರೆ, ಮಾನಸಿಕವಾಗಿ ಕೂಡ ಅವ್ರ ಮೇಲೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು, ಬೈಯೋದು, ಈ ತರ ಎಲ್ಲ ನಡೀತಾ ಇರ್ತದೆ. ಈಗಲೂ ಕೂಡ ನೀವು ಗಮನಿಸಬಹುದು. ಈ ರೀತಿಯಾಗಿ ಇವರಿಗೆ ಕಿರುಕುಳ ಕೊಡುವಂತ ಒಂದು ಸಂಗತಿಯನ್ನ ನಾವು ಕಾಣ್ತೇವೆ. ಆದ್ರಿಂದ ಬೆಂಕಿಯಲ್ಲಿ ಅವರು ಬೆಂಕಿಯನ್ನ ಹಾಕಿ ನಿಧಾನವಾಗಿ ಬೆಂಕಿಯನ್ನ ಹಚ್ಚಿ ಮಾಡುವಾಗ ಅವ್ರ ಮೈಯೆಲ್ಲ ಬೇರ್ದು, ಜ್ವಾಲೆಗಳಲ್ಲಿ ಅವ್ರು ಸಿಕ್ಕಿ, ಅವರು ದುರ್ಬಲರಾಗಿ ಅವರು ಅಲ್ಲಿ ನಾವು ಸಾಯ್ತಾರೆ. ಆದ್ರಿಂದ ಅವ್ರಿಗ ನಾವಿಲ್ಲಿ ಒಂದು ವಚನ ನಾವು ನೋಡ್ತೀವಿ, ನಿನಗೆ ಸಂಭವಿಸುವ ಈ 20 ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 10ನೇ ವಚನ, ನಿನಗೆ ಸಂಭವಿಸುತ್ತಿರುವಂತ ಬಾಧೆಗಳಿಗೆ ಹೆದರಬೇಡ, ಈಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕಿದ್ದಾನೆ, ಮತ್ತು 10 ದಿವಸಗಳವರೆಗೆ ನಿಮಗೆ ಸಂಕಟ ಇರ್ತದೆ. ನೀವು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನ ಕೊಡ್ತೀನಿ ಅಂತಕ್ಕಂಥದ್ದು. ಯಾರು ಸತ್ಯ ವಚನಗಳನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ, ಸರಿಯಾದ ರೀತಿಯಲ್ಲಿ ಜನಗಳಿಗೆ ಬೋಧನೆ ಮಾಡಿ, ಪಾಪಗಳನ್ನ ಮಾಡಬಾರ್ದು, ಜನರು ಪರಿಶುದ್ಧರಾಗಿಯೇ ಜೀವಿಸ್ಬೇಕು, ಅವ್ರು ಏನೇ ಪಾಪ ಮಾಡೋದು ನಾವು ಖಂಡಿಸ್ತೀವಿ, ಅಥವಾ ಅವ್ರಿಗೆ ಹಿತವಚನ ಹೇಳ್ತೀವಿ, ಅದನ್ನ ಅವ್ರು ಕೇಳಲಿಲ್ಲ ಅಂದ್ರೆ ಅವರಿಗೆ ಇನ್ನೂ ಉಪದೇಶ ಮಾಡ್ತೀವಿ, ಮತ್ತಿಲ್ಲ ಅಂದ್ರೆ ನಾವು ಖಂಡಿಸ್ತೀವಿ. ಯಾಕೆ ಹೇಳ್ತಾರೆ, ಖಂಡಿಸು, ಗದರಿಸು, ಎಚ್ಚರಿಸು, ಇದು 3 ನಾವು ಮಾಡ್ಬೇಕಾಗ್ತದೆ. ಖಂಡಿಸುವಾಗ ಯಾರು ನಮ್ಮನ್ನ ಅಂಗೀಕಾರ ಮಾಡ್ಕೊಳ್ಳೋದಿಲ್ಲ, ಗದರಿಸುವಾಗ ನಮ್ಮ ಮೇಲೆ ಕೆಟ್ಟದಾಗೆ ಇದ್ದ ಮಾತಾಡೋದು ಅಥವಾ ಬೈಯೋದು ಮಾಡ್ತಿರ್ತಾರೆ, ಎಚ್ಚರಿಸುವಾಗಲೂ ಕೂಡ ಇವನು ಬಹಳ ಬುದ್ಧಿವಂತ, ಇವನು ಮಾತ್ರ ಒಳ್ಳೇದು, ಇವ್ರನ್ನೇ ಅಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ಈ ತರನು ಕೂಡ ಜನ ಹೇಳ್ತಾ ಇರ್ತಾರೆ. ಆದ್ರೆ ಇವನ್ನೆಲ್ಲ ಬದಿಗೊತ್ತಿ ನಾವೇನ್ ಮಾಡ್ಬೇಕಂತ ಹೇಳ್ತದೆ ದೇವರ ವಾಕ್ಯ, ಖಂಡಿಸು, ಗದರಿಸು, ಎಚ್ಚರಿಸ್ಬೇಕು ನಾವು. ಈ ತರ ಆತನು ಎಚ್ಚರಿಸುವಂತ ಸಂದರ್ಭಗಳಲ್ಲಿ ಸೈತಾನನಿಗೆ ಬಹಳ ಕೋಪ ಬರ್ತದೆ. ಯಾಕಂದ್ರೆ ಸೈತಾನ ಅವನ್ ಕೆಲಸ ಮಾಡ್ಲಿಕ್ಕೆ ಇವರೆಲ್ಲ ಅಡ್ಡಿ ಆಗಿದಾರಲ್ಲ ಅಂತ ತಿಳ್ಕೊಂಡು ಕಷ್ಟ ಕೊಡ್ತಾನೆ, ಬಾಧೆ ಕೊಡ್ತಾನೆ, ದುಃಖ ಕೊಡ್ತಾನೆ, ದುಷ್ಪ್ರೇರಣೆಗೆ ಒಳಗಾಗಿ ಮಾಡ್ತಾನೆ. ಕೆಲವ್ರನ್ನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕ್ತಾನೆ, ಸುಟ್ಟ ಹಾಕ್ತಾನೆ. ಈ ತರ ಕೆಲವ್ರು ಈ ಒಂದು ಪ್ರಕಟಣೆಯಲ್ಲಿರುವಂತ 2ನೇ ಅಧ್ಯಾಯದ 10ನೇ ಒಂದು ವಚನದ ಪ್ರಕಾರ ಇವ್ರ ಜೀವನ ನಡೀತು ಅಂತಕ್ಕಂಥದ್ದನ್ನ ಈ ಮಿಷನರಿಯ ಪುಸ್ತಕದಲ್ಲಿ ದಾಖಲಾಗಿರೋದನ್ನು ನಾವು ಕಾಣುವಂತವರಾಗಿದ್ದೇವೆ. ಫೆಬ್ರವರಿ 9ನೇ ತಾರೀಕು 1555ನೇ ಇಸ್ವಿ ಎಲ್ಲಿ ಜಾನ್ ಹೋಪರ್ ಅವರು ಗ್ಲೌಸೆಸರ್ ನಲ್ಲಿ ಸಜೀವವಾಗಿ ಸುಡಲ್ಪಡ್ತಾರೆ. ಸಜೀವ ದಹನ ಅಂತಾರಲ್ಲ ಅದು, ಆಯ್ತಾ. ಮೇರಿಯ ಆಳ್ವಿಕೆಯಲ್ಲಿ ಮೊದಲ ಪ್ರೊಟೆಸ್ಟೆಂಟ್ ಹುತಾತ್ಮರಲ್ಲಿ ಒಬ್ಬರಾಗ್ತಾರೆ. ಅವರ ಧೈರ್ಯ ಮತ್ತು ಸಹಿಷ್ಣುತೆ ಮತ್ತು ಇಂಗ್ಲಿಷ್ ಸುಧಾರಣೆ ಸಮಯದಲ್ಲಿ ಅನೇಕರಿಗೆ ಸ್ಫೂರ್ತಿಯನ್ನ ನೀಡುವಂತ ಒಂದು ಜೀವನ ಇವರದಾಗಿರ್ತದೆ. ಅನೇಕರಿಗೆ ಸ್ಫೂರ್ತಿಯನ್ನು ನೀಡುವಂತ ಒಂದು ಜೀವನ. ಇಲ್ಲಿ ನಾವು ನೋಡೋಣ, ಪ್ರೀತಿಯುಳ್ಳವರೇ, ಇವರ ಜೀವನದಲ್ಲಿ ಇವರು ಪ್ರೊಟೆಸ್ಟೆಂಟ್ ಸುಧಾರಕರಲ್ಲಿ ಒಬ್ರು ಅಂತಕ್ಕಂಥದ್ದು. ಅಂದ್ರೆ ಮಾರ್ಟಿನ್ ಲೂಥರ್ ಅವರು ಪ್ರೊಟೆಸ್ಟೆಂಟ್ ಸ್ಥಾಪನೆ ಮಾಡಿ ಅವರೆಲ್ಲ 95 ಪಾಯಿಂಟ್ ಅನ್ನ ಅವರು ಆ ಒಂದು ವಿಟನ್ಬರ್ಗ್ ಅಲ್ಲಿ ಇರ್ತಕ್ಕಂಥ ಆ ಒಂದು ಚರ್ಚಲ್ಲಿ ಅವರು ಇಟ್ಟು
ಅಲ್ಲಿಂದ ಮುಂದೆ ಬಂದುವಾಗ ಅವ್ರ ಜೊತೆಗೆ ಅನೇಕರು ಬಂದ್ಬಿಡ್ತಾರೆ. ಅನೇಕ ಪಾಸ್ಟರ್ಸ್ಗಳು, ಅನೇಕ ಫಾದರ್ಗಳು, ಅನೇಕ ಸಿಸ್ಟರ್ಸ್ಗಳು ಇವರೆಲ್ಲ. ಆಮೇಲೆ ಮುಂದೆ ಮುಂದೆ ದೇವರು ಬೇರೆ ಬೇರೆಯವ್ರ ಹತ್ರ ಈ ಸತ್ಯವಚನಗಳನ್ನ ಹೊರಗಡೆ ತರ್ತಾರೆ. ಅದರಲ್ಲಿ ಇವರೊಬ್ಬರು ಅಂತ. ಸತ್ಯವಚನಗಳನ್ನ ಬೈಬಲ್ನ ಹೇಳ್ಬೇಕು, ನಾವು ಬೈಬಲ್ ಬಿಟ್ಟು ಬೇರೆ ಏನು ಹೇಳ್ಬಾರ್ದು, ಅದು ಇದು ಇದು ಅದು ಅಂತ ಏನಾನೋ ಧರ್ಮಾಚಾರಗಳು ಕರ್ಮಾಚಾರಗಳು ಇವನ್ನೆಲ್ಲ ಮಾಡ್ಬಾರ್ದು. ಸತ್ಯವಚನ ಏನ್ ಹೇಳುತ್ತೆ? ನಿನ್ನ ಪ್ರೀತಿಸಂದ್ರೆ ಪ್ರೀತಿಸೋಣ, ಮತ್ತೆ ನಿನ್ನ ವೈರಿಗಳನ್ನ ಹಾಗೆ ಮಾಡ್ಬೇಡ ಅಂತ ಹೇಳುತ್ತೆ. ಹಾಗೆ ಮಾಡಬಾರ್ದು ನಾವು. ಮತ್ತೆ ನೀವು ಪರಲೋಕ ರಾಜ್ಯಕ್ಕೆ ಬರ್ಬೇಕಾದ್ರೆ ಕ್ರಿಸ್ತ ಯೇಸುವನ್ನ ನಂಬಬೇಕು. ಕ್ರಿಸ್ತ ಯೇಸುವೆ ಮಾರ್ಗ. ಆತನ ಇವ್ರದ್ದು ಪ್ರೊಟೆಸ್ಟೆಂಟ್ ಅಲ್ಲಿ ಮೂಲ ತತ್ವಗಳಲ್ಲಿ ಒಂದು 3 ವಿಷಯಗಳು ಬಹಳಷ್ಟು ಇದೆ. ಒಂದು ಏನಂದ್ರೆ ಅದ್ರಲ್ಲಿ ಪ್ರಾಮುಖ್ಯವಾದದ್ದು ದೇವ್ರಿಗೂನು ಮತ್ತೆ ನಮಗೂನು ನೇರವಾದ ಸಂಬಂಧ ಇಟ್ಕೋಬಹುದು. ನಾವು ಯಾವುದೇ ಒಬ್ಬ ಮಧ್ಯಂತರ ವ್ಯಕ್ತಿ ಆಗ್ಲಿ ಯಾರಾಗ್ಲಿ ಬೇಕಾಗಿಲ್ಲ ನಮ್ಗೆ. ದೇವರಿಗೋ ನಮಗೂ ನಾವು ನೇರವಾದ ಸಂಬಂಧ ನಮ್ಗೆ ಇರ್ತದೆ ದೇವರ ವಾಕ್ಯದ ಮೂಲಕವಾಗಿ. ಆದ್ರಿಂದ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತ. ನೀತಿವಂತ ಏನ್ ಮಾಡ್ತಾನೆ? ನಂಬಿಕೆಯಿಂದ ಬದುಕ್ತಾನೆ. ಏನ್ ನಂಬಿಕೆ? ದೇವ್ರ ನಂಬಿಕೆ, ಯೇಸು ಸ್ವಾಮಿ ನಂಬಿಕೆ. ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟರು ಅನ್ನೋದೊಂದು ನಂಬಿಕೆ. ಯೇಸು ಸ್ವಾಮಿ ನಮ್ಮ ಪಾಪವನ್ನ ನಾವು ಒಪ್ಪಿಕೊಂಡ್ರೆ ಆ ಪ್ರಾಣ ಕೊಟ್ಟಿರೋದ್ರಿಂದ, ಆ ರಕ್ತ ಸುರಿಸೋದ್ರಿಂದ ನಮ್ಗೆ ಆಲ್ರೆಡಿ ಸಾಕ್ರಿಫೈಸ್ ಆಗಿದೆ ನಮ್ಮ ಪಾಪಕ್ಕೆ. ಆದ್ರೆ ನಾವು ಒಪ್ಪಿಕೊಂಡ್ರೆ ಯೇಸು ಸ್ವಾಮಿ ನಮಗೆ ಕ್ಷಮಿಸ್ತಾರೆ, ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು. ನಂತರ ಏನು? ನಾವು ಯೇಸು ಸ್ವಾಮಿ ಹೇಳಿರುವಂತ ಕಾರ್ಯಗಳನ್ನ ನಾವು ಮಾಡ್ತೀವಿ. ನಾವು ಪೋಪ್ ಆಗ್ಲಿ, ಬೇರೆ ಯಾವ್ದೋ ಒಂದು ಧರ್ಮಸಭೆ ಆಗ್ಲಿ, ಒಂದು ನೇಮಕ ಮಾಡಿರುವಂತ ಏನೋ ಒಂದು ಸತ್ಯವೇದದಲ್ಲಿ ಇಲ್ಲದೆ ಅದಲ್ಲ ಅಂತಕ್ಕಂಥ ಕೆಲವು ವಿಷಯಗಳನ್ನ ಈ ಪ್ರೊಟೆಸ್ಟೆಂಟ್ ಸಭೆ ಮಾಡ್ಕೊಂಡು ಬರ್ತದೆ. ಅದನ್ನ ಇವರು ಎತ್ತಿ ಪ್ರತಿಬಿಂಬಿಸಿ ಆ ವಿಷಯವಾಗಿ ತಮ್ಮ ಒಂದು ಬಿಷಪ್ ಆಗಿರ್ತಾರೆ. ನೋಡಿ, ಬಿಷಪ್ ಎಂತ ದೊಡ್ಡ ಸ್ಥಾನ ಅದು. ಆದ್ರೂ ಕೂಡ ನಾ ಬಿಷಪ್ ಆಗಿದ್ದೀನಿ, ನಾನು ಹಿಂಗೆ ಎದ್ಬಿಟ್ರೆ ನನಗೆ ಇನ್ನೂ ದೊಡ್ಡ ಒಂದು ಅಂತಸ್ತು ಸಿಗ್ತದೆ ಅಂತ ಹೇಳ್ಬಿಟ್ಟು ಆತನ ಸತ್ಯವಚನ ಮುಚ್ಚಿಡದೆ ಸತ್ಯವಚನ ಅವರು ಸಾರುವಂತಾರೆ. ಈಗಲೂ ಕೂಡ ಅನೇಕರು ಈ ರೀತಿಯಾಗಿ ಸತ್ಯವಚನವನ್ನ ತಮ್ಮ ಪೊಸಿಷನ್ಸು, ತಮ್ಮ ಎಲ್ಲಾ ರೀತಿಯ ಒಂದು ಫೆಸಿಲಿಟೀಸ್ಗಳು ಹೆಚ್ಚಾಗಿ ಸಿಗ್ತಾ ಇದ್ರು ಕೂಡ ಅದನ್ನ ಬಿಟ್ಟು ಸತ್ಯವಚನ ಸಾರ್ಲಿಕ್ಕೆ ಅನೇಕರು ಬರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ? ಹಿಂಸೆಗಳು, ಕಷ್ಟಗಳು, ದುಃಖಗಳು, ಕಣ್ಣೀರುಗಳು ಈ ತರ ಬರ್ತದೆ. ಕೊನೆಗೆ ಅವರು ಮರಣನೂ ಕೂಡ ಏನ್ ಮಾಡ್ಬೋದು? ಅವ್ರಿಗೆ ಸಂಧಿಸ್ಲಿಕ್ಕಿರ್ಬೋದು. ಅದಕ್ಕೆ ಸಾಯುವಾಗ್ಲೂ ಕೂಡ ನೀನ್ ನಂಬಿಗಸ್ತನಾಗಿರೋ ಅಂತ ಹೇಳ್ತಾರೆ. ಅನೇಕ ಸತ್ತೋದಾಗ ಯೇಸು ಸ್ವಾಮಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ದಾನಿಯೇಲ್ ಪ್ರವಾದನೆ ಗ್ರಂಥಲ್ಲೆಲ್ಲ ನಾವು ನೋಡ್ತೀವಿ. ಚಾದ್ರಕ್ ಮೇಷಕ್ ಅಬೇದ್ನೆಗೋ ಹೇಳ್ತಾರೆ, ಚಿತ್ತವಿದ್ರೆ ನಾವು ಉಳಿತೀವಿ, ಚಿತ್ತ ಇಲ್ಲ ಅಂದ್ರೆ ಕೂಡ ದೇವ್ರಿಗೆ ಅಲ್ಲ. ನಾವು ಯಾವುದೇ ಬಂಗಾರ ಪ್ರತಿಮೆನ ಪೂಜಿಸೋದಿಲ್ಲ, ಯಾರನ್ನು ಏನು ಅನ್ನೋದಿಲ್ಲ, ನಾವು ಯಾವುದಕ್ಕೂ ನಾವು ಅಡ್ಡ ಬಿಡುದಿಲ್ಲ ಅಂತ ಹೇಳಿದಾಗ ಅವ್ರನ್ನ ತಗೊಂಡೋಗಿ ಎಲ್ಲಾಗ್ತಾರೆ? ಅವ್ರನ್ನ ತಗೊಂಡೋಗಿ ಬೆಂಕಿಗೆ ಹಾಕ್ಬಿಡ್ತಾರೆ. ಬೆಂಕಿಗೆ ಹಾಕ್ದಾಗ ಅವ್ರು ಸುಡೋದೇ ಇಲ್ಲ. ಅದೇ ನೀತಿವಂತ ನಂಬಿಕೆಯಿಂದಲೇ ಬದುಕ್ತಾನೆ ಅಂತಕ್ಕಂಥ ವಚನ ಮಾರ್ಟಿನ್ ಲೂಥರ್ ಅವರು ಕೂಡ ಇದೇ ಹೇಳ್ತಾರೆ. ನಂತರ ಏನಾಗ್ತದೆ? ದಾನಿಯೇಲನ್ನ, ಸಿಂಹದ ಗವಿ, ಅವನು ಕೂಡ ಹಂಗೆ ಅವನ ಮೇಲೆ ತಪ್ಪೋರ್ಸ್ತವ್ರನ್ನ ಹಾಕಿದಾಗ ಅದು ಕೆಳಗೆ ಮುಟ್ಟಿಲ್ಲ, ಹಾಗೇನೆ ಸಿಂಹ ಬಂದು ತಿನ್ಬಿಡುತ್ತೆ ಅವ್ರನ್ನ. ದಾನಿಯೇಲ ಬದುಕ್ತಾನೆ. ಹೀಗೆ ನೀತಿವಂತನು ನಂಬಿಕೆ, ಆ ಯೇಸು ಸ್ವಾಮಿಯ ನಂಬಿಕೆ, ಅವನು ಸತ್ರು ಕೂಡ, ಅವನ ಬೆಂಕಿ ಹಚ್ಚಿದ್ರು ಕೂಡ ಅವನಿಗೆ ಏನು ಆಗೋದೇ ಇಲ್ಲ. ಅವನಿಗೆ ಆ ನಂಬಿಕೆ ಇರೋದ್ರಿಂದ ಆತನಿಗೆ ಆ ಒಂದು ಸ್ಟ್ರೆಂತ್, ಅದನ್ನೆಲ್ಲ ತಡ್ಕೊಳ್ಳುವಂತ ಒಂದು ಸ್ಟ್ರೆಂತ್ ಅದು ಬರುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈತನ ಜೀವನದಲ್ಲಿ ಐಶ್ವರ್ಯವಂತನು ಒಂದ್ ರೀತಿ ಜೀವನ ಮಾಡ್ತಾನೆ, ಅದೇ ಬಡವ ಒಂದ್ ರೀತಿ ಜೀವನ ಮಾಡ್ತಾನೆ. ಲೂಕನ್ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಆದ್ರೆ ಇವರು ಆ ಒಂದು ವಿಷಯದಲ್ಲಿ ನಾವು ನೋಡುವಾಗ ಐಶ್ವರ್ಯವಂತ ರೀತಿಯಲ್ಲಿ, ಬಡವ ಒಂದು ರೀತಿಯಲ್ಲಿ ಜೀವನ ಮಾಡ್ತಾನೆ. ಐಶ್ವರ್ಯವಂತ ಬಡವ್ರನ್ನ ನೋಡೋದಿಲ್ಲ, ಅವನು ಸತ್ತೋಗ್ತಾನೆ, ಅವನು ತಗೊಂಡೋಗಿ ಅಲ್ಲಿ ಬ್ರಾಹ್ಮಣ್ಯತೆಗೆ ಒದಗಿಸ್ತಾರೆ ಅಂತೆಲ್ಲ ನಾವು ನೋಡ್ತೀವಿ ಈ ವಚನಗಳಲ್ಲಿ. ಆತರ ಈ ವಾಕ್ಯ ಭಾಗದಲ್ಲಿ ನಾವು ಈ ಒಂದು ಮಿಷನರಿ
ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ದಾಖಲಾಗಿದೆ. ಏನು, ಅವರು ಅನೇಕ ಆರೈಕೆ ವಿಷಯದಲ್ಲಿ ಕೂಡ. ಅದರಿಂದ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವೇನ್ ಮಾಡೋಣ, ಪ್ರತಿ ದಿವಸ ಒಂದು ಮಿಷನರಿ ಚರಿತ್ರೆಗಳನ್ನ ನಮ್ಮ ಕಲ್ವಾರಿ ಚಾಪಲ್ನವರು ಏನಕ್ಕಾಗಿ ಇದನ್ನ ನೀವು ಮಾಡ್ರಿ ಅಂತ ಹೇಳಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಕೊಡುವಂತ ಒಂದು ನಾನು ನೋಡುವಾಗ, ಈ ಒಂದು ಜೀವನವನ್ನ ನೀವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಸುಮ್ಮನೆ ಓದೋದು ಬಿಟ್ಬಿಡೋದಲ್ಲ. ನೋಡ್ರಿ, ಇಲ್ಲಿ ಏನಿದೆ, ಇಲ್ಲಿ ಬಿಷಪ್ ಜಾನ್ ಹೋಪರ್ ಅಂತಕ್ಕಂಥವ್ರು ಸತ್ಯವಚನಕ್ಕಾಗಿ ಹೋರಾಡಿ ತಮ್ಮನ್ನ ತಾವು ತ್ಯಾಗ ಮಾಡ್ಕೊಂಡ್ರಲ್ಲ, ಆರತ ನೀವು ಮಾಡ್ಬೇಕು, ನೀವು ಮಾಡ್ರಿ ನಿಮ್ಮ ಒಂದು ಸೇವೆಗಳಲ್ಲಿ ಅಂತಕ್ಕಂಥ ಒಂದು ವಿಷಯನ. ಹಾಗಾಗಿ ನಾವು ತ್ಯಾಗಮಯಿಗಳಾಗಿರ್ಬೇಕು ಅಂತಕ್ಕಂಥದ್ದು. ಈಗ ದೇವರ ವಾಕ್ಯದ ಕಡೆಗೆ ನಾವು ಬರೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯ ಇರ್ತಾನೆ. ಆ ಐಶ್ವರ್ಯವಂತನಾದಂತ ಮನುಷ್ಯ ಏನ್ ಮಾಡ್ತಾನೆ, ಸಕಲಾತಿ ನಯವಾದಂತ ನಾರುಮಡಿ ವಸ್ತ್ರಗಳನ್ನು ಧರಿಸ್ಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಪಡ್ತಾ ಇದ್ದನು. ಅವನ ಮನೆಯ ಬಾಗಿಲಿನಲ್ಲಿ ಲಾಜರ್ನೆಂಬ ಒಬ್ಬ ಭಿಕ್ಷುಕಾರನ ಇದ್ದನು. ಅವನಿಗೆ ಮೈ ತುಂಬಾ ಉಣ್ಣೆ ಇತ್ತು, ಅಂದ್ರೆ ಗಾಯ ಆ ತರ ಇತ್ತು. ಅವನೇನ್ ಮಾಡ್ತಿದ್ದ, ಅವನಿಗೆ ಊಟ ಇರ್ಲಿಲ್ಲ. 21ನೇ ವಚನ, ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಅವನು ಹಸಿವು ತೀರಿಸ್ಕೊಳ್ತಾ ಇರ್ತಾನೆ. ಮಾತ್ರವಲ್ಲದೆ ಅವನು ಹುಣ್ಣನೆ ಏನ್ ಮಾಡ್ತಿತ್ತು, ಹುಣ್ಣನಿಗೆ ಯಾರು ಹೋಗಿ ಔಷಧಿ ಹಾಕ್ಲಿಲ್ಲ. ಅವನೇನ್ ಮಾಡ್ತಾ ಇದ್ರು, ನಾಯಿಗಳು ನೆಕ್ತಾ ಇರ್ತಾವ. ಅವನ ಹುಣ್ಣು ನಾಯಿಗಳು ನೆಕ್ತಿದ್ದವು. ಈಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಭಿಕ್ಷುಕಾರನು ಸತ್ತನು. ದೇವ ದೂತರಾತನ ತೆಗೆದುಕೊಂಡು ಹೋಗಿ ಅಬ್ರಾಹ್ಮನ ಎದೆಗೆ ಒರಗಿಸ್ತಾನೆ. ಐಶ್ವರ್ಯವಂತನು ಸತ್ತೋಗ್ತಾನೆ. ಅವನಿಗೆ ಉತ್ತರ ಕ್ರಿಯೆಗಳು ನಡೀತವೆ. ಉತ್ತರ ಕ್ರಿಯೆಗಳಂದ್ರೆ ದಿವಸ ಮಾಡೋದು ಅಂತೀವಿ ನಾವಲ್ವಾ, ಅದೆಲ್ಲ ನಡೀತದೆ. ಆಮೇಲೆ ಅವನ್ನ ತಗೊಂಡೋಗಿ ದೇವದೂತರುಗಳು ಪಾತಾಳದ ಯಾತನೆಗೆಯಲ್ಲಿ ಇಟ್ಬಿಡ್ತಾರೆ. ಆವಾಗ ಅಲ್ಲಿ ಆ ಕಡೆ ಅಬ್ರಾಹ್ಮ ಎದೆಗೆ ಒರಗಿಸಲ್ಪಟ್ಟಿರುವಂತ ಲಾಜರ ಬಡವ ಇಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದ. ಇಲ್ಲ ಐಶ್ವರ್ಯವಂತ ಬಹಳಷ್ಟು ಜಾಲಿಯಾಗಿದ್ದ. ಅವನಿಗೆ ಅಲ್ಲಿ ಬಹಳ ಉರಿ 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 ಅನ್ನೋ ನರಕದಲ್ಲಿ. ಆವಾಗ ಅವನು ಆ ಕಡೆ ನೋಡ್ತಾನೆ, ಅಲ್ಲಿ ಅಬ್ರಾಹ್ಮನ ಎದುರಿಗೆ ಅವನು ಆಯಾಗಿದ್ದಾನೆ. ಆಗ ಅಲ್ಲಿ ಹೇಳ್ತಾನೆ ಏನಂತಂದ್ರೆ, ನನ್ ಬಹಳ ಉರಿತಾ ಇದೆ, ನನ್ಗೆ ಬಹಳ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಏನ್ ಮಾಡ್ರಿ, ನೀವು ಒಬ್ಬ ಲಾಜರನನ್ನ ಕಳಿಸ್ಕೊಡ್ರಿ, ನನ್ನ ಬಾಯಿಗೆ ಒಂದು ತುದಿ ಬೆರಳಿನಿಂದ ನೀರ್ ಹಾಕ್ಲಿ, ಯಾಕಂದ್ರೆ ತುಂಬಾ ಸಂಕಟ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ನೋಡ್ರಿ ಕಂದ, ನೀನು ಆಶಿಸಿದ ಎಲ್ಲಾ ಸುಖ ಜೀವನವನ್ನ ನೀನು ಲೋಕದಲ್ಲೇ ಹೊಂದಿದ್ದಿ, ಆಯ್ತಾ. ಆದ್ರೆ ಲಾಜರ ಅದನ್ನ ಕಷ್ಟ ಹೊಂದ ಅವನ ಜೀವನದಲ್ಲಿ. ಇದು ನೀನು ಅವನಿಗೇನು ಹೆಲ್ಪ್ ಕೂಡ ಮಾಡಲಿಲ್ಲ. ಹೀಗಲಾದ್ರೂ ಇಲ್ಲಿ ಇವ್ರಿಗೆ ಸಮಾಧಾನ ಇದೆ, ನಿನಗೆ ಸಂಕಟ. ಅದು ಅಲ್ಲದೆ ನಾವು ಆ ಕಡೆ ಬರಕ್ ಆಗೋದಿಲ್ಲ. ನಮಗೂ ನಿಮಗೂ ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗರ ಇದೆ, ಅದು ದಾಟಕ್ ಆಗಲ್ಲ. ಅದರಿಂದ ಈ ತರ ಅಲ್ಲಿ ನಾವು ಬರಕ್ ಆಗೋದಿಲ್ಲಪ್ಪ ನಿನಗೆ ಅಂತ ಹೇಳಿದಾಗ, ಅಯ್ಯಯ್ಯೋ ಹಾಗಾದ್ರೆ ಒಂದ್ ಕೆಲಸ ಮಾಡ್ರಿ, ನೀವೇನ್ ಮಾಡ್ರಿ, ನಮ್ಮ ಅಣ್ಣ ತಮ್ಮದಿರು ನಾಳೆ ಸತ್ತೋಗ್ತಾರಲ್ಲ, ಅವ್ರು ಇಲ್ಲೇ ಬಂದ್ಬಿಡ್ತಾರೆ, ಅದಕ್ಕೋಸ್ಕರ ಅವ್ರು ಬರಬಾರ್ದು. ಅದಕ್ಕೋಸ್ಕರ ಒಬ್ಬನ್ ಕಳಿಸ್ಬಿಟ್ಟ, ಈ ತರ ಎಲ್ಲ ಇದೆ, ಈ ತರ ಎಲ್ಲ ವಚನಗಳಿದೆ, ಅಲ್ಲಿ ಹೋಗಿ ಅವ್ರಿಗೆ ಹೇಳ್ರಿ ಈ ತರ ಇದೆ ಮುಂದೆ ಅಂತ ಕಳಿಸಿ ಯಾರನ್ನಾರು ನಿಮ್ ಕಡೆಯಿಂದ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಆದ್ರೆ ಅಬ್ರಾಹ್ಮನ ಮೋಶೆ ಧರ್ಮಶಾಸ್ತ್ರ ಪ್ರವಾದಿಕರ ಗ್ರಂಥ ಅವರಲ್ಲಿ ಇದೆ, ಅವುಗಳನ್ನ ಅವ್ರು ಕೇಳಲಿ, ಇಲ್ಲಿಂದ ಯಾರನ್ನು ಕಳ್ಸಕ್ಕಾಗಲ್ಲ. ಅವರ ತಂದೆ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದ್ರೆ ಅವ್ರ ದೇವ್ರ ಕಡೆಗೆ ತಿರ್ಕೊಳ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ, ಮೋಶೆ ಧರ್ಮಶಾಸ್ತ್ರನೇ ಅವರು ಕೇಳಲ್ಲ ಅಂದ್ರೆ ಸತ್ತೋಗಿರೋನು ಹೋದ್ರೇನು ಬದುಕಿರೋನು ಹೋದ್ರೇನು ತಿಳಿಸ್ಕೊಳಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಇದ್ರ ಅರ್ಥ ನಿಮ್ಗೆಲ್ಲ ವಚನ ಗೊತ್ತಿದೆ ವಾಕ್ಯ, ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ. ಏನಂದ್ರೆ ಈ ಬಡಲಾಜರ ಐಶ್ವರ್ಯವಂತ ಇದು ದುಷ್ಟ ಅಂತ ಅಷ್ಟೇ. ಇದು ಹಿಂಗೇ ನಡೆದಿದೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು. ಇದು ಸ್ವಾಮಿ ಹಿಂಗ್ ನಡೆದೈತೆ ನಿಜ ಇದು ಅಂತ. ಹಂಗಲ್ಲ, ಇದು ಒಂದು ದುಷ್ಟ ಅಂತ. ಈ ರೀತಿ ಇರ್ತದೆ ಅಂತಕ್ಕಂಥದ್ದು. ಒಳ್ಳೆಯ ಸಮಾರ್ಯದ ಅದು ಒಂದು ದುಷ್ಟ ಅಂತ. ದುಷ್ಟಾಂತಗಳು ಬೇರೆ ಇದೆ ಬೈಬಲ್ ಅಲ್ಲಿ, ಅದ್ಭುತಗಳು ಅವು ನಡೆದಿರ್ತಾವ. ದುಷ್ಟಾಂತಗಳು ಸ್ವಾಮಿ ಹೇಳಿರ್ತಾರೆ ಈ ತರ ಆಗ್ತದೆ ಅಂತೇಳಿ.
10 ಮಂದಿ ಕನ್ನಿಕೆಯರದ ಒಂದು ದೃಷ್ಟಾಂತ. ಆದ್ರಿಂದ ಈ ತರ ಒಂದು ಪರಿಸ್ಥಿತಿ ಈ ಲೋಕದಲ್ಲಿ ನಾವು ಹೆಚ್ಚಾಗಿ ಕಷ್ಟಪಟ್ಟು ನಾವು ಸೇವೆ ಮಾಡಿ ಹಿಂಸೆಗಳನ್ನ ಅನುಭವಿಸಿ ನಮ್ಗೆ ಊಟ ಸಿಕ್ಲಿ ಅನ್ನ ಸಿಕ್ಲಿ ಏನೇ ಸಿಕ್ಲಿ ಲಾಜರ್ ಅಂತರ ನಾವು ಜೀವನ ಮಾಡಿದ್ರೆ ನಾವು ಬೇಜಾರು ಮಾಡ್ಕೋಬಾರ್ದು. ದೇವರು ನಮಗ್ ಮುಂದೆ ಪ್ರತಿಫಲ ಇಟ್ಟಿರ್ತಾರೆ. ಇಲ್ಲಿ ಹಾಗೆ ನೀ ಸಾಯುವಾಗ್ಲೂ ನಂಬಿಗಸ್ತನಾಗಿರೋ ನಿನಗೆ ಜೀವ ಎಂಬ ಜಯಮಾಲಿಯನ್ನ ದೇವರು ಕೊಡ್ತಾರೆ. ಆದ್ರಿಂದ ನಾವು ಭೂಲೋಕದಲ್ಲಿ ಈ ಧರ್ಮಶಾಸ್ತ್ರವನ್ನ ಮೋಶೆಯ ಧರ್ಮಶಾಸ್ತ್ರವನ್ನ ಅತ್ಯಂತ ಹೆಚ್ಚಾಗಿ ಚೆನ್ನಾಗಿ ಬೋಧನೆ ಮಾಡಿದಂತ ಆ ಮಾರ್ಟಿನ್ ಲೂಥರ್ ಇರ್ಬೋದು ಅಥವಾ ಬಿಷಪ್ ಜಾನ್ ಹೋಪರ್ ಇರ್ಬೋದು, ಇವರೆಲ್ಲ ಒಂದು ಸಮಕಾಲೀನವ್ರು. ಇವರು ನಾವು ನೋಡುವಾಗ ಅವ್ರಿಗೆ ಜೀವ ಎಂಬ ಜಯಮಾಲೆ ದೇವರು ಅದನ್ನ ನೋಡಿ ಅವರು ಈ ಒಂದು ಸೇವೆನ ಮಾಡ್ತಾರೆ. ಇಲ್ಲಿ ಮನುಷ್ಯರು ನೋಡಿ ಅಥವಾ ಮನುಷ್ಯನ ಅಂತಸ್ತು ನೋಡಿ ಬಿಷಪ್ ಅಂತ ಹೇಳ್ಕೊಂಡು ರೆವರೆಂಡ್ ಅಂತ ಹೇಳ್ಕೊಂಡು ಪಾದ್ರಿ ಅಂತ ಹೇಳ್ಕೊಂಡು ನಾವು ಬಟ್ಟೆ ಹಾಕೊಂಡು ಹಿಂಗೆಲ್ಲ ಮಾಡ್ತಿರ್ತೀವಿ ನಾವು ಈ ಲೋಕದಲ್ಲಿ. ಕೆಂಪು ಬಟ್ಟೆ ಕರಿ ಬಟ್ಟೆ ಇತ್ತ ತಲೆ ಮೇಲೆ ಕಿರೀಟ ಎಲ್ಲ ಇಟ್ಕೊಂಡು. ಆದ್ರೆ ನಿಜವಾಗಿ ನಮ್ಗೆ ದೇವ್ರು ಕೊಡ್ಬೇಕಾಗಿರುವಂತದ್ದು ಆ ಬಡಲಾಜರನ್ನು ಕೊಟ್ಟ ಹಾಗೆ ಆತನ ಲೋಕದಲ್ಲಿ ಕಷ್ಟ ಅನುಭವಿಸಿ ಅವನೇನೋ ಇದ್ ಮಾಡ್ಲಿಲ್ಲ. ಹಾಗೆ ಲೋಕದಲ್ಲಿ ನಾವು ಕಷ್ಟ ಅನುಭವಿಸಿ ದೇವರಿಗೋಸ್ಕರ ತ್ಯಾಗ ಮಾಡಿ ಪರಲೋಕ ರಾಜ್ಯದ ವಿಷಯವನ್ನ ಜನರಿಗೆ ತಿಳಿಸಿ ಅದರಿಂದ ನಾವು ಹಿಂಸೆಗೊಳಗಾಗಿ ನಮ್ಮ ಜನರು ತೂಚಿ ಅಂತ ಹೋಗ್ದು ಅನ್ಯ ಜನರು ಸೈತಾನ್ ಕಡೆಯವರೆಲ್ಲ ನಮ್ಮನ್ನು ತುಂಬಾ ಹಿಂಸೆ ಮಾಡಿದ್ರೆ ಕೂಡ ನೀವು ಧನ್ಯರು ಅಂತ ಹೇಳ್ತಾರೆ. ಯೇಸು ಪರಲೋಕ ರಾಜ್ಯ ನಿಮ್ಮದು ಅಂತ ಹೇಳ್ತಾರೆ. ಆದ್ರಿಂದ ಜಾನ್ ಹೋಪರ್ ಅವರಿಗೆ ಅವ್ರ ನಿರೀಕ್ಷೆಯನ್ನು ದೇವ್ರ ಕಡೆ ಜೀವ ಎಂಬ ಜಯಮಾಲೆ ಅದು ಬೇಕು ನನಗೆ. ಕೆಲವು ಪಾಸ್ಟರ್ಗಳು ನಾವು ನೋಡ್ತೀನಿ ಈಗಲೂ ಕೂಡ ಕೆಲವು ಕಡೆ ನಾನು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ಕೆಲವಾರು ಪಾಸ್ಟರ್ಗಳು ಈಗಲೂ ಕೂಡ ಹೂವಿನ ಹಾರ ಹಾಕ್ಸ್ಕೊಳ್ಳೋದಿಲ್ಲ. ಹೂವಿನ ಹಾರ ಈ ಶಾಲ್ ಇವೆಲ್ಲ ಬಂದ್ರೆ ಹಿಂಗೆ ಹೇಳ್ಬಿಡ್ತಾರೆ ಬೇಡ 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 ಅವರು. ಯಾಕಂದ್ರೆ ಕೇಳಿದೆ ನಾನು ಯಾರಿಗೋ ಪಾಸ್ಟ್ಗೆ, ಯಾಕಂದ್ರೆ ಇಲ್ಲ ನಮ್ಗೆ ಜೀವ ಎಂಬ ಜಯಮಾಲೆನೆ ಅದೇ ನಮ್ಗೆ ಈ ಎಲ್ಲ ಮಾಲೆ ಬೇಡ ಅಂತಕ್ಕಂಥದ್ದು ಅವರು ಒಂದು ವಿಷಯ. ಅದರಿಂದ ಕರ್ತನು ಸೇವೆ ಮಾಡುವ ಪ್ರತಿಯೊಬ್ಬರಿಗೂ ಆತನ ರೀತಿಯಲ್ಲಿ ನಡ್ಕೊಳ್ಳುವಂತೆ ಪ್ರತಿಯೊಬ್ಬರಿಗೂ ಆತನ ವಾಕ್ಯವನ್ನು ಸತ್ಯವಾಗಿ ತಿಳ್ಕೊಂಡು ಎಷ್ಟೇ ಜನ ನಮ್ಮ ಪಕ್ಕದವರು ಪಾಪ ಮಾಡಿದ್ರು ನಾವು ಪಾಪ ಮಾಡದೆ ಪರಿಶುದ್ಧರಾಗಿ ಜೀವಿಸಿ ಪರಲೋಕ ರಾಜ್ಯದ ಕಡೆಗೆ ನಮ್ಮ ಮುಖ ಮಾಡಿ ಆ ಕಡೆ ನೋಡ್ಕೊಂಡು ದೇವರೇ ನೀನೇ ಅಂತೇಳಿ ಸತ್ಯವಾಕ್ಯಗಳನ್ನು ಸಾರುವಂತ ಸತ್ಯವಾಕ್ಯವನ್ನು ಕೇಳದಂತೆ ನಡೆಯುವಂತ ನಿಮ್ಮೆಲ್ಲರಿಗೂ ದೇವರು ಜೀವವೆಂಬ ಜಯಮಾಲೆಯನ್ನು ಕೊಡಲಿ ಎಂಬುದಾಗಿ ಹಾರೈಸಿ ಪ್ರಾರ್ಥಿಸುತ್ತೇನೆ. ಯೇಸು ಸ್ವಾಮಿನ ನಾಮಕ್ಕೆ ಸ್ತೋತ್ರ. ನಾವು ಕಲಿತುಕೊಂಡಂತ ಈ ಪಾಠದಿಂದ ನಮ್ಮ ಜೀವನದಲ್ಲಿ ಉತ್ತಮ ಜೀವನ ನಡೆಸಿ ನಿನ್ನ ಕಡೆಗೆ ಮುಖ ಮಾಡಿ ಸತ್ಯವಾಕ್ಯಗಳನ್ನು ಸಾರುವಂತೆಯೂ ತಿಳ್ಕೊಂಡವರಾದ ನಾವು ಅದರಂತೆ ನಡೆಯುವಂತೆಯೂ ನಮಗೆ ದಯಪಾಲಿಸಬೇಕೆಂದು ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ. ಆಮೇನ್ ಆಮೇನ್.